ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು ಅನ್ನುವಂತ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ನೀವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಚಾರ, ಕೆಲವೊಂದು ಬೇಸಿಕ್ ಆದಂತ ಮಾಹಿತಿ ಇದೆ, ಇದನ್ನ ನೀವು ತಿಳ್ಕೊಳ್ಳೇಬೇಕು. ನೋಡಿ, ವೃಶ್ಚಿಕ ರಾಶಿಯವರ ನಕ್ಷತ್ರಗಳು ಯಾವುದು? ವಿಶಾಖ ನಕ್ಷತ್ರದ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣ, ಜ್ಯೇಷ್ಠ ನಕ್ಷತ್ರದ 4 ಚರಣ. ಇದು ವೃಶ್ಚಿಕ ರಾಶಿಯ ಅಂಡರ್ನಲ್ಲಿ ಬರುತ್ತೆ. ಇನ್ನು ಈ ರಾಶಿಯ ಲಾಂಛನ ಬಂದು ಚೇಳು, ರಾಶ್ಯಾಧಿಪತಿ ಕುಜ ಅಂದ್ರೆ ಮಂಗಳ. ಇನ್ನು ಈ ರಾಶಿಯ ತತ್ವ ಸ್ಥಿರ ತತ್ವ, ಜೊತೆಗೆ ಉತ್ತರ ದಿಕ್ಕಿನ ರಾಶಿ ಸ್ತ್ರೀಲಿಂಗ, ಜೊತೆಗೆ ಸೌಮ್ಯ ಸ್ವಭಾವ. ರಾಶಿಯ ರತ್ನ ಬಂದು ಹವಳ. ರಾಶಿಯ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ. ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ. ಅದೃಷ್ಟದ ಸಂಖ್ಯೆ 379. ಅದೃಷ್ಟದ ದಿನಾಂಕ 9/8/27. ಮಿತ್ರ ರಾಶಿ ಬಂದು ಕಟಕ. ಮೀನ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನು ರಾಶಿ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ತಕ್ಷಣ ಯಾವತ್ತಿಗೂ ವಿಮರ್ಶಾತ್ಮಕವಾಗಿರತಕ್ಕಂತಹ ವ್ಯಕ್ತಿಗಳು, ಯಾವತ್ತಿಗೂ ನ್ಯಾಯಸಮ್ಮತರಾಗಿರತಕ್ಕಂತಹ ವ್ಯಕ್ತಿಗಳು, ಸಮಾಜದಲ್ಲಿ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ, ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 9, 10, 17, 18, 19, 27, 28ನೇ ತಾರೀಕು ಶುಭಕರವಾಗಿರತಕ್ಕಂತಹ ದಿನಗಳು. 2, 3, 6, 7, 24, 25, 29 ಹಾಗೂ 30ನೇ ತಾರೀಕು ಅಶುಭಕರವಾದಂತಹ ದಿನಗಳು. ಇದರಲ್ಲಿ ಶುಭಕರವಾಗಿರತಕ್ಕಂಥ ದಿನಗಳಲ್ಲಿ ನಿಮ್ಮ ಮುಖ್ಯವಾಗಿರತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲಗಳನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ವರ್ಷದ ಅಂತ್ಯದಲ್ಲಿ ಏನಾಗ್ತಾ ಇದೆ, ಕೊನೆಯಲ್ಲಿ ಕೆಲವೊಂದು ಏರಿಳಿತಗಳು ಕೂಡಿರ್ತವೆ. ಯಾಕಂತಂದ್ರೆ ಸ್ವಲ್ಪ ಒಳ್ಳೇದಾಗ್ತಾ ಇದೆಯಾ ಅಂತಂದ್ರೆ ಇನ್ನೊಂದಿಷ್ಟು ರಿಸ್ಕ್, ಸ್ವಲ್ಪ ಕೆಲವು ದಿನ ಚೆನ್ನಾಗ್ ಆಗ್ತಾ ಇದೆ ಅಂತಂದ್ರೆ ಇನ್ನು ಕೆಲವು ದಿನ ಏನೋ ಚಿಂತೆ, ಆತಂಕ, ಭಯ ಇರುತ್ತೆ. ಹಣಕಾಸಿನಲ್ಲಿ ತೊಂದರೆಗಳಿರುತ್ತೆ. ಏನೋ ಒಂದೇ ಮತ್ತೆ ಪ್ರಾಬ್ಲಮ್ ಅಲ್ಲಿ ಇದೀನಿ ಅಂದ ತಕ್ಷಣ ಯಾವುದೋ ಒಂದು ಮೂಲದಿಂದ ದುಡ್ಡುಗಳು ಬರ್ತಾ ಇರ್ತದೆ. ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇರ್ತದೆ. ಈ ಕಡೆ ಕಷ್ಟನೂ ಅಲ್ಲ, ಈ ಕಡೆ ಸುಖನೂ ಅಲ್ಲ ಅನ್ನುವಂತ ರೀತಿಯಲ್ಲಿ ಜೀವನ ಸಾಗ್ತಾ ಇರ್ತದೆ. ಮಿಶ್ರ ಫಲದಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ಪ್ಲಾನ್ ಗಳನ್ನ ಮಾಡಿರ್ತೀರಿ, ಬೃಹತ್ ಆಗಿರತಕ್ಕಂತ ಯೋಜನೆಗಳು. ನೀವು ವ್ಯಾಪಾರ ವಹಿವಾಟಿನಲ್ಲಿ ಆಗಿರ್ಲಿ, ಅಥವಾ ಮನೆ ಕಟ್ಟುವಂತ ವಿಚಾರದಲ್ಲಿ ಆಗಿರ್ಲಿ, ಸೈಟ್ ಕೊಳ್ಳುವಂತ ವಿಚಾರದಲ್ಲಿ ಆಗಿರ್ಲಿ, ಅಥವಾ ಯಾವುದೋ ಶುಭ ಕಾರ್ಯ ಮಾಡ್ತಕ್ಕಂತ, ಮದುವೆ ಮಾಡ್ತಕ್ಕಂತ ವಿಚಾರಗಳಲ್ಲಿ ಆಗಿರ್ಲಿ, ಅಥವಾ ಏನೋ ಒಂದು ಮುಖ್ಯವಾಗಿರ್ತಕ್ಕಂತ ಯಾವುದೋ ಒಂದು ಕಾರ್ ತಗೋಬೇಕು, ಅಥವಾ ಏನೋ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ಖರೀದಿ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂತ ಒಂದು ಪ್ಲಾನ್ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಒಂದು ಮಹತ್ವಾಕಾಂಕ್ಷೆ ಇರುತ್ತೆ, ನಾನು ಈ ಗುರಿ ಮುಟ್ಟಬಲ್ಲೆನಾ? ಅವರವರ ಶಕ್ತಿಗೆ ಅನುಸಾರವಾಗಿ ಬೃಹತ್ ಆದಂತ ಜನಗಳಿಗೆ ಬೃಹತ್ ಆಗಿರುವಂತ ಯೋಚನೆ ಇರುತ್ತೆ, ಅಥವಾ ಚಿಕ್ಕ ಪುಟ್ಟ ಜನರಿಗೆ, ಬಡವರಿಗೆ ಅವ್ರದೇ ಆಗಿರತಕ್ಕಂಥ ದೃಷ್ಟಿಯಲ್ಲಿ ಅದು ದೊಡ್ಡದೇ ಆಗಿರುತ್ತೆ. ಹಾಗಾಗಿ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ. ಆದ್ರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟ ಪಡಲಾರ್ದೆ ಯಾವುದ್ರಲ್ಲೂ ಕೂಡ ಸುಖ ಕಂಡಿರುವಂತ ಇತಿಹಾಸಗಳಿಲ್ಲ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಂದ್ರೆ ಅದ್ರ ಹಿಂದಿನ ಒಂದು ಕಷ್ಟವನ್ನ ನಾವು ನೋಡ್ಬೇಕಾಗತ್ತೆ, ಅದ್ರ ಹಿಂದಿನ ಪರಿಶ್ರಮವನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ನೀವು ಖಂಡಿತವಾಗಿಯೂ ಅದರಲ್ಲಿ ಸಕ್ಸಸ್ ಆಗುವಂತ ಎಲ್ಲ ಒಂದು ಅರ್ಹತೆ ಮತ್ತು ಎಲ್ಲ ಪ್ರಯತ್ನಗಳು ನಿಮ್ಮಲ್ಲಿ ಇರೋದ್ರಿಂದ ಆತಂಕ ಬೇಡ, ಚಿಂತೆ ಬೇಡ, ಧೈರ್ಯ ಇರಲಿ. ಧೈರ್ಯವಾಗಿ ಮುನ್ನುಗ್ಗುತ್ತಾ ಇರಿ. ಖಂಡಿತವಾಗಿಯೂ ನೀವು ಅಂದುಕೊಂಡದ್ರಲ್ಲಿ ನೀವು ಸಾಧನೆ ಮಾಡತಕ್ಕಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸಂತಾನದ ವಿಚಾರದಲ್ಲಿ ನೋಡಿ, ಸಂತಾನದ ಯೋಗಗಳು ನಿಮಗೆ ಇರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳು ಬಹಳಷ್ಟು ಯಶಸ್ಸನ್ನ ಸಾಧಿಸುವಂತಹ ಸಾಧ್ಯತೆಗಳಿದೆ. ಒಂದು ಚಾಲೆಂಜ್ ಇದೆ ನಿಮ್ಮಲ್ಲಿ, ಆ ಚಾಲೆಂಜ್ ಅನ್ನ ನೀವು ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ಅವಿರತವಾದ ಪ್ರಯತ್ನವನ್ನ ಮಾಡ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಯತ್ನ ಬೇಕು.
ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರತಕ್ಕಂಥದ್ದನ್ನ ಮಾಡಬೇಕು. ಅದ್ರ ಬಗ್ಗೆ ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಇದಲ್ಲ. ಯಾಕಂತಂದ್ರೆ ಇದು ಭಾರತದ ಎಲ್ಲ ಭಾಷೆಯಲ್ಲೂ ಸಿಗುತ್ತೆ. 80 ರಿಂದ 100 ಪುಟ ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಮೊದಲೆಲ್ಲ ಹಿರಿಯರು ಆಗಿಂದಾಗ್ಗೆ ಮಗು ಹುಟ್ಟಿದ ತಕ್ಷಣ ಬರೆಸ್ತಿದ್ರು. ಈಗ ಯಾರಿಗೂ ಸಮಯ ಇಲ್ಲ, ಬದಲಾಗಿರ್ತಕ್ಕಂಥ ಜೀವನ ಶೈಲಿಯಿಂದಾಗಿ ಯಾರಿಗೂ ಅನುಕೂಲ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಬಹಳ ಒಂದು ಒಳ್ಳೆ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ. ಈಗಲೇ ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕುಟುಂಬ ವರ್ಗದಲ್ಲಿ ಸ್ವಲ್ಪ ಗೊಂದಲಗಳಿರ್ತವೆ. ಬಂಧು ಬಾಂಧವರಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರ್ತವೆ. ತಾಳ್ಮೆ ಮತ್ತು ಬುದ್ಧಿಶಕ್ತಿ ಇರಬೇಕು. ಸಮಾಧಾನವಾಗಿ ಸಮಸ್ಯೆಗಳನ್ನ ಸರಿ ಮಾಡ್ತಾ ಮುಂದೆ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ನೀವು ಚಿಕ್ಕ ವ್ಯಾಪಾರ ಮಾಡಿ, ದೊಡ್ಡ ವ್ಯಾಪಾರ ಮಾಡಿ, ಆಗ್ಲೇ ನಾನು ಹೇಳಿದ ಹಾಗೆ ಹೆಚ್ಚಿನ ಪರಿಶ್ರಮ ಇರಬೇಕು, ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು. ಅಂದಾಗ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಸ್ವಲ್ಪ ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಮೇಲ್ವರ್ಗದ ಅಧಿಕಾರಿಗಳು ನೀವು ನೋಡಿದ್ರೆ ಕೆಲವೊಂದು ಜನರಿಗೆ ಅಷ್ಟಕ್ಕಷ್ಟೇ ಇರುತ್ತೆ, ಕೆಳವರ್ಗದವ್ರಿಗೂ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಜನಗಳ ಸಮಸ್ಯೆಗಳಂತೂ ನಿಮಗೆ ಇದ್ದಿದ್ದೇ ಅದು ಎಲ್ಲೇ ಹೋದ್ರೂ ಕೂಡ ಬಿಡುಗಡೆ ಇಲ್ಲದ ಕರ್ಮ. ಹಾಗಾಗಿ ಸ್ವಲ್ಪ, ಯಾಕಂತಂದ್ರೆ ನಿಮ್ಮ ಸತ್ಯವಂತ ಅಥವಾ ನ್ಯಾಯವಂತ ಅಥವಾ ನೀವು ಡಿಫರೆಂಟ್ ಆಗಿರುವಂತದ್ದು, ಡಿಫರೆಂಟ್ ಆಲೋಚನೆ ಮಾಡುವಂತದ್ದು, ನಿಮ್ಮ ನಡೆನೆ ಹಾಗಿರುತ್ತೆ. ಅದು ಯಾರಿಗೂ ಬಿಟ್ಟುಕೊಡುವಂತ ವ್ಯಕ್ತಿಗಳಲ್ಲ. ಬಹಳಷ್ಟು ಕೂಲ್ ಆಗಿರ್ತೀರಿ, ಮತ್ತೆ ಧೈರ್ಯದಿಂದ ಇರ್ತೀರಿ, ಮತ್ತೆ ತುಂಬಾ ಗುಪ್ತವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೋತೀರಿ. ಇದು ಎಷ್ಟೋ ಜನರಿಗೆ ಆಗದೇ ಇರುವಂತ ರೀತಿಯಲ್ಲಿ ಇರ್ತಾರೆ. ಏನು ಇವ್ರ ಬಗ್ಗೆ ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ. ಅಂತ ಜನಗಳಿರ್ತಾರೆ. ತಲೆ ಕೆಡಿಸ್ಕೋಬೇಡಿ, ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಪಡುವಂತಹ ಪ್ರಯತ್ನವನ್ನ ಮಾಡಿ. ಜೊತೆಗೆ ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇರುತ್ತೆ. ಏನೋ ಎತ್ತ ಅನ್ನುವಂತ ಭಯದ ವಾತಾವರಣ ಇರುತ್ತೆ. ತಾಳ್ಮೆಯಿಂದಿರಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥ ಫಲ ಇದೆ. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಉದ್ಯೋಗ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಉಲ್ಬಣ ಆಗ್ತವೆ. ಅದನ್ನ ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಹಣಕಾಸು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ಮೂಲದಿಂದ ಬರುತ್ತೆ. ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರ್ತವೆ, ಆದ್ರೆ ಯಾವುದೋ ಒಂದು ಮೂಲದಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರುವಂತ ಸನ್ನಿವೇಶಗಳು ಕೂಡ ಕಂಡು ಬರುತ್ತೆ. ಜೊತೆಗೆ ನೋಡಿ, ಉದ್ಯೋಗದ ಕ್ಷೇತ್ರದಲ್ಲಿ ಕೆಲವೊಂದು ಚಾಲೆಂಜ್ಗಳು ಇರ್ತವೆ. ನಿಮಗೆ ನೀವು ಸಡನ್ ಆಗಿ ಸಕ್ಸಸ್ ಕಂಡು ಬಿಡ್ತೀನಿ ಅನ್ನೋ ತರ ಇಲ್ಲ. ಬಹಳಷ್ಟು ಚಾಲೆಂಜ್ಗಳನ್ನ ನೀವು ಅನುಸರಿಸಿದಾಗ ಮಾತ್ರ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ವಿರಸಗಳಿರ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಿರಬೇಕು. ಮಾನಸಿಕವಾಗಿರ್ತಕ್ಕಂಥ ಉದ್ವೇಗ ಇರುತ್ತೆ.
ಹಾಗಾಗಿ ನೀವು ಏಕ್ದಮ್ ಸಡನ್ ಆಗಿ ಏನೋ ಒಂದು ತೊಂದರೆ ಆಗ್ಬಿಡುತ್ತೇನೋ, ಸಮಸ್ಯೆ ಆಗ್ಬಿಡುತ್ತೇನೋ ಅನ್ನುವಂತ ನಿರ್ಧಾರಕ್ಕೆ ಬರಬೇಡಿ. ಸ್ವಲ್ಪ ತಾಳ್ಮೆಯಿಂದಿರಿ. ಕಾಲಕ್ಕೆ ಸಮಸ್ಯೆಗಳು ಸರಿ ಆಗುವಂತಹ ಸನ್ನಿವೇಶಗಳು ಬರುತ್ತವೆ. ಇನ್ನು ಮನಸ್ಸು ಸ್ವಲ್ಪ ಚಂಚಲಿತವಾಗಿದ್ರು ಕೂಡ ಸಂದರ್ಭಕ್ಕೆ ಅನುಸಾರವಾದಂತ ನಿರ್ಧಾರ ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಮಕ್ಕಳಿಂದ ಶುಭ ವಾರ್ತೆಗಳು ಕೇಳುವಂಥದ್ದು, ಮಕ್ಕಳಿಂದ ಒಂದು ಒಳ್ಳೆ ಫಲ ಸಿಗುತ್ತೆ. ಮಕ್ಕಳ ಜೀವನದಲ್ಲೂ ಕೂಡ ಕೆಲವೊಂದು ಯಶಸ್ಸನ್ನ ಕಾಣುವಂತ ಸನ್ನಿವೇಶಗಳಿಂದ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದಾಗುತ್ತೆ. ಇನ್ನು ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಅನ್ನುವಂಥದ್ದು ಕಂಡು ಬರುತ್ತೆ. ಯಶಸ್ಸು ಅನ್ನುವಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಈ ಒಂದು ತಿಂಗಳಲ್ಲಿ ಮಿಶ್ರ ಫಲ ಇದೆ. ನಿಮಗೆ ಒಳ್ಳೆ ಫಲನೂ ಇದೆ, ಅಷ್ಟೇ ಎಚ್ಚರಿಕೆಗಳು ಕೂಡ ಇದೆ. ಅದನ್ನ ನೀವು ಸರಿಯಾಗಿ ಅನುಸರಿಸಿ ನೀವು ಫಾಲೋ ಮಾಡಿದ್ದೆ ಆದ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಪ್ರತಿಯೊಂದು ವ್ಯವಹಾರದಲ್ಲೂ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಮಾಡಿ. ಜೊತೆಗೆ ನಾನು ಅದ್ಭುತವಾದ ಪರಿಹಾರಗಳು ಕೂಡ ಇದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಿಗ್ತಾ ಇದೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನು ಒಂದು ಪರಿಹಾರ ಮಾಡ್ಕೋಬೇಕಂತಂದ್ರೆ, ರುದ್ರದೇವರಿಗೆ ಕ್ಷೀರಾಭಿಷೇಕದಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಶ್ರೀ ರುದ್ರ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾದಂತಹ ಫಲ ಸಿಗುತ್ತೆ. ಮನೆದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಅದರಿಂದನೂ ಕೂಡ ಒಳ್ಳೆ ಫಲ ಸಿಗುತ್ತೆ. ನೀವು ಜಾಸ್ತಿ ಖರ್ಚು ಮಾಡುವಂತದ್ದಿಲ್ಲ. ನೀವಿರುವಂತ ಪರಿಸ್ಥಿತಿಯಲ್ಲೇ ತುಂಬಾ ಸುಲಭವಾಗಿ ಮಾಡ್ತಕ್ಕಂಥ ಪರಿಹಾರ ಇದಾಗಿದೆ. ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂತ ಮಾತನ್ನು ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.